ನನಗೆ ಒಂದು ಮಾತು ಹೇಳ್ದೆ, ಪವಿತ್ರ ನಿಲ್ಲಿಗೆ ಹೇಗೆ ಕರ್ಕೊಂಬಂದ್ರೆ? ಪವಿತ್ರ ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ಬಲವಾದ ಕಾರಣ ಇದೆ. ಏನ್ ಕಾರಣ ಇದೆ? ಅವ್ರು ಏನೇ ಮಾಡಿದ್ರು ನಾವು ಪ್ರಶ್ನೆ ಮಾಡಲ್ಲ ಅನ್ನೋ ಬಂಡ ಧೈರ್ಯ, ತಪ್ಪಾಳಿಕೆ ಅಷ್ಟೇ. ದೇವ್, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಕೂತ್ಕೊಂಡು ಸಮಾಧಾನವಾಗಿ ಮಾತಾಡು. ಇಲ್ಲ ಅಜಯ್, ನನ್ನ ಸಂಯಮ ಮೀರಿದೆ. ಪವಿತ್ರಂಗೆ ನಾನು ಏನಾಗಬೇಕು? ಆಯ ವಾಚ ಮನಸ ಜೊತೆಲಿರ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ತಾಳಿ ಕಟ್ಟಿರೋ ಗಂಡನ. ಆದರೆ ನಾನು ಅವಳ ಮೇಲಿಂದ ಬೀಳೋವಾಗ ಜೊತೆಯಲ್ಲಿರಲಿಲ್ಲ, ಆಸ್ಪತ್ರೆಯಲ್ಲಿ ಒದ್ದಾಡ್ತಿರುವಾಗ ಜೊತೆಯಲ್ಲಿರಲಿಲ್ಲ. ಇನ್ನು ಮುಂದೆ ಜೀವನದಲ್ಲಿ ಅವಳ ಜೊತೆಯಾಗಿರ್ತೀನೋ ಇಲ್ವೋ ಅನ್ನೋ ಗ್ಯಾರಂಟಿ ಕೂಡ ನನಗಿಲ್ಲ. ಅಂದರೆ ನನಗೆ ಎಷ್ಟು ಸಂಕಟ ಆಗ್ಬೇಡ. ನಾವಿದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಕೊಂಡಿದ್ದೀರಾ? ಡೋಂಟ್ ವರಿ, ನಾವು ಇನ್ನೊಂದ್ಸರ್ತಿ ಏಜೆ ಹತ್ರ ಮಾತಾಡೋಣ. ಏನು ಮಾತಾಡೋದು ಅವ್ರ ಹತ್ರ? ಹೋಗ್ಲಿ, ಒಬ್ರು ಮಾತು ಕೇಳೋ ಅಭ್ಯಾಸನಾದ್ರೂ ಇದೆಯಾ ಅವ್ರಿಗೆ? ಅವ್ರ ಸಾಮ್ರಾಜ್ಯದಲ್ಲಿ ಅವ್ರ ರಾಜನೇ ಆಗಿರ್ಬೋದು, ಆದ್ರೆ ನನ್ನ ಸಂಸಾರ ಅಂತ ಬಂದಾಗ ನಾನೇ ಯಜಮಾನ. ನನ್ನ ಹೆಂಡತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾನೇ ನಿರ್ಧಾರ ತಗೋಬೇಕು. ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಿದ್ದಾರೆ. ನಾಳೆ ದಿನ ಏನಾದ್ರೂ ನನ್ನ ಹೆಂಡತಿಗೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಏಜೇನೇ ಕಾರಣ. ಆ ಪಾಪ ಅವ್ರನ್ನ ಸುಮ್ಮನೆ ಬಿಡಲ್ಲ, ಅದು ಲೈಫ್ ಲಾಂಗ್ ಕಾಡ್ತಿರುತ್ತೆ. ಅಣ್ಣ ಪ್ಲೀಸ್ ಸುಮ್ಮನೆ ಇರು. ಏಜ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಮಾತಾಡ್ಲಿ ಬಿಡಮ್ಮ. ದೇವ್ ಕೇಳ್ತಿರೋದ್ರಲ್ಲೂ ಅರ್ಥ ಇದೆ. ಹೆಂಡತಿ ಮೇಲೆ ಪ್ರೀತಿ ಕಾಳಜಿ ಇರೋ ಯಾವ ಗಂಡ ಆದರೂ ಈ ಪ್ರಶ್ನೆ ಮಾಡೇ ಮಾಡ್ತಾನೆ ಅಲ್ವಾ ದೇವ್? ಪವಿತ್ರನ ಇಲ್ಲಿಗೆ ಯಾರು ಕರ್ಕೊಂಬಂದ್ರು, ಯಾಕೆ ಕರ್ಕೊಂಬಂದ್ರು, ಅವಳನ್ನ ಇಲ್ಲಿ ಹೇಗೆ ನೋಡ್ಕೋತಾರೆ, ಇದಲ್ವ ನಿನ್ನ ಪ್ರಶ್ನೆ? ನೀನೆಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೇನೆ. ಮೊದಲು ನೀನು ಹೆಂಡ್ತಿನ ನೋಡುವಂತೆ. ಬಾ. ಇವರಿಬ್ರು ಎಂತ ಫ್ರೆಂಡ್ಸು! ಎಲ್ರು ಮುಂದೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ತರ ಡ್ರಾಮಾ ಮಾಡ್ತಿದ್ದಾರೆ. ಹೆಗಲ್ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋದ್ರು. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ನಾನು ನೋಡ್ಲೇಬೇಕು. ನೋಡು, ನಿನ್ನ ಹೆಂಡತಿ ಇಲ್ಲೇ ಇದ್ದಾಳೆ. ಏನ್ ಪವಿತ್ರ ಇದು? ನನಗೆ ಒಂದು ಮಾತು ಹೇಳಿದೆ, ಯಾರ್ಯಾರೋ ನಿನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರೆ. ನೀನ್ ಯಾಕೆ ಸುಮ್ಮನೆ ಇದೆಯಾ? ಪಾಪ ನೀನ್ ತಾನೇ ಏನ್ ಮಾಡ್ತೀಯ? ನಿನಗೆ ಪ್ರಜ್ಞೆ ಇದ್ದಿದ್ರೆ ನಾನು ಎಲ್ಲೂ ಬರಲ್ಲ, ನನ್ನನ್ನು ಬಿಟ್ಬಿಡಿ, ನನ್ನ ಗಂಡನ ಹತ್ರನೇ ಇದ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ನೀನು ಈ ಸ್ಥಿತಿಯಲ್ಲಿದೆಯಾ? ಸಿಚುಯೇಷನ್ ಎಲ್ಲರೂ ಅಡ್ವಾಂಟೇಜ್ ತಗೊಂಡು ಇಬ್ಬರನ್ನ ದೂರ ಮಾಡ್ತಿದ್ದಾರೆ ಪವಿತ್ರ. ಮಿಸ್ಟರ್ ದೇವ್, ಏನು ನಿನ್ನ ಪ್ರಾಬ್ಲಮ್ಮು? ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ನ ಪವಿತ್ರನ ನೋಡ್ಕೊಡೋದಕ್ಕೆ ಅಪಾಯಿಂಟ್ ಮಾಡಿದ್ದೀನಿ. ಆ್ಯಂಡ್ ನಿನಗಿಂತ ಈ ಮನೆಯವರು ಪವಿತ್ರನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ನಿನಗೆ ಗೊತ್ತಿದೆ. ಅದು ಯಾಕೆ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ? ನನ್ನ ಹೆಂಡತಿ ಮೇಲೆ ತೋರಿಸಿರೋ ಕಾಳಜಿ ನಿಮ್ಗೆ ಓವರ್ ಅನ್ನಿಸ್ತೀಯಾ? ನನ್ನ ಹೆಂಡತಿ ನನ್ನ ಜೊತೆ ಇರಬೇಕು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಆದರೆ ನಿಮ್ಮ ಹೆಂಡತಿ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ಹೆಂಡತಿ ಎಂತ ಎಡವಟ್ಟಂತ ಗೊತ್ತಿದ್ದು ಪವಿತ್ರ ನಿಲ್ಬಿಟ್ಟು ಹೋಗೋದಕ್ಕೆ ನನಗೆ ಮನ್ಸಾಗ್ತಾ ಇಲ್ಲ. ಯಾಕೆ? ನನ್ನ ಹೆಂಡತಿ ಮೇಲೆ ನನಗೆ ಕಾಳಜಿ ಇಲ್ವಾ, ಪ್ರೀತಿ ಇಲ್ವಾ? ಏನಂದೆ?
ಹೆಂಡತಿ ಮೇಲೆ ಪ್ರೀತಿ ಅಂದರೆ ನಿನ್ನ ಹೆಂಡತಿ ನೀನನ್ನು ತುಂಬ ಇಷ್ಟಪಡ್ತಾಳಲ್ಲ? ಹೌದು, ಇವಳಿಗೆ ನಾನಂದ್ರೆ ಪ್ರಾಣ ಪ್ರಾಣ. ದಟ್ಸ್ ಗುಡ್. ಓಕೆ, ಲೆಟ್ ಮಿ ಆಸ್ಕ್ ಯು ಫ್ಯೂ ಕ್ವಶನ್ಸ್. ಒಂದು ವಿಷಯ ಅಂತೂ ಇಟ್ಸ್ ವೆರಿ ಕ್ಲಿಯರ್, ಪವಿತ್ರ ಲವ್ಸ್ ಯು ಅ ಲಾಟ್, ರೈಟ್? ಹೌದು. ಅವಳೆಲ್ಲೇ ಹೋಗ್ಬೇಕಾದ್ರೂ ನಿನಗೆ ಹೇಳ್ಬಿಟ್ಟೆ ಹೋಗ್ತಾಳೆ. ಹಾಂ, ಖಂಡಿತ. ಏನೇ ಮಾಡ್ಬೇಕಾದ್ರೂ ನಿನಗೆ ಹೇಳ್ಬಿಟ್ಟೆ ಮಾಡ್ತಾಳೆ. ಅವಳು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನನಗೆ ಹೇಳ್ಬಿಟ್ಟೆ ಹೋಗ್ತಾಳೆ. ಗುಡ್. ಸೊ ದೆನ್ ಪವಿತ್ರ ಅಲ್ಲಿಗೆ ಯಾಕೆ ಹೋದ್ಲು ಅಂತ ನಿನಗೆ ಹೇಳಿರ್ಬೇಕಲ್ಲ? ಹೇಳು, ಪವಿತ್ರ ಅಲ್ಲಿಗೆ ಯಾಕೆ ಹೋದ್ಲು? ಅದು ನನಗೆ ಗೊತ್ತಿಲ್ಲ. ಅಂದರೆ ಅವಳು ಕಾಲ್ ಟ್ರೈ ಮಾಡಿರ್ತಾಳೆ, ಆದರೆ ನೆಟ್ವರ್ಕ್ ನಾಟ್ ರೀಚಬಲ್ ಬಂದಿರೋದ್ರಿಂದ ಏನು ಹೇಳಿಲ್ಲ ಅಂತ ಅನ್ಸುತ್ತೆ. ನಂಬರ್ ನಾಟ್ ರೀಚಬಲ್? ಹಾಗೆ ಹೆಂಗೆ ಬರೋಕ್ಕೆ ಸಾಧ್ಯ? ಆ ಟೈಮಲ್ಲಿ ನೀನು ಎಲ್ಲಿದ್ದೆ? ನಿನ್ನ ಸ್ಟೇಷನ್ ಏರಿಯಾ ನೆಟ್ವರ್ಕ್ ಚೆನ್ನಾಗಿದೆ ಅನ್ಸುತ್ತಲ್ವಾ? ಅದು ಕೆಲಸದ ಮೇಲೆ ನಾನು ಹೊರಗಡೆ ಇದ್ದೆ. ಹೊರಗೆ ಅಂದರೆ ಕಾಡ್ಗೋಡಿ ಹತ್ರ ಡ್ಯೂಟಿ ಮೇಲಿದ್ದೆ. ಕಾಡ್ಗುಡಿಯಿಂದ ಹಾಸ್ಪಿಟ್ಲಿಗೆ ನೀನು ಅಷ್ಟು ಬೇಗ ಬಂದ್ಯಾ? ಅದು ಈ ಬೆಂಗಳೂರು ಟ್ರಾಫಿಕ್. ಏನೇ ಜೆ, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ದೇವ್, ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಪವಿತ್ರ ಯಾಕೆ ಈ ಸ್ಥಿತಿಗೆ ಬಂದಿದ್ದಾಳೆ, ಏನಾಯಿತು, ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಅವಳನ್ನು ಮನೆಗೆ ಕಳ್ಸಲ್ಲ. ಅವಳು ಪೂರ್ತಿ ಹುಷಾರಾಗೋವರೆಗೂ ನೀನು ಎಷ್ಟು ಅವಳಿಂದ ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಏನು ಕೇಳಿದೆ ನೀನು? ಅನುಮಾನನ? ಡೆಫಿನೆಟ್ಲಿ 100% ಅನುಮಾನ ಇದೆ. ಯೋಚನೆ ಮಾಡು, ಬರೀ ಅನುಮಾನ ಇರೋದಕ್ಕೆ ನಿನ್ನನ್ನು ಅವಳಿಂದ ದೂರ ಇಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಓಡ್ತಿರೋದೇನಾರ ಸತ್ಯ ಆದರೆ ದೇವ್, ನಿನಗೆ ನಾನು ಏನು ಮಾಡ್ತೀನಿ ಅನ್ನೋ ಕಲ್ಪನೆ ಕೂಡ ನಿನಗಿಲ್ಲ. ಏನೇ ಜೆ, ದ್ವೇಷನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೆದರಿಸ್ತಾ ಇದ್ದೀರಾ? ಏಜೆ ಯಾವತ್ತೂ ಹೆದರ್ಸಲ್ಲ ದೇವ್. ಏಜೆ ಮುಂದೆ ನಿಂತವ್ರು ಹೆದರ್ತಾರೆ. ಕಾರಣ ಏನು ಅನ್ನೋದನ್ನು ನಿನಗೆ ನೀನು ಕೇಳ್ಕೊ. ಪವಿತ್ರಂಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದೇವ್. ಹೊರಡು ಇಲ್ಲಿಂದ. ಅಂದ್ರೆ ಇಬ್ರು ಸೇರ್ಕೊಂಡು ಏನೋ ಸ್ಕೀಮ್ ಮಾಡ್ತಾ ಇದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಂದ್ರೆ ನನ್ ಕಣ್ ತಪ್ಸಿ ಇವ್ರನ್ನ ಸಿಸ್ಟರ್ ಸಿಸ್ಟರ್ ಸಿಸ್ಟರ್. ಮೇಡಮ್ ಎಲ್ಲಿ ಹೋಗಿದ್ರಿ? ಮೇಡಮ್ ಹೊರಗಡೆ ಅವ್ರೊಬ್ರನ್ನೇ ಬಿಟ್ಟು ಎಲ್ಲೋ ಹೋಗ್ಬಿಡಿ ಅಂತ ಹೇಳಿದ್ದೆ ತಾನೆ. ನನಗೆ ಹೇಳಿದ್ರೆ ನಾನು ಇರ್ತಿದ್ದೆ. ಅಲ್ಲ ಮೇಡಮ್ ಹೊರಗಡೆ ನೋ, ಇನ್ಮೇಲೆ ನೀವು ಎಲ್ಲಿಗೆ ಹೋಗ್ಬೇಕಂದ್ರು ನನಗೆ ಕೇಳ್ಬೇಕು ಹೋಗ್ಬೇಕು. ಅರ್ಥ ಆಯ್ತಾ? ಇಟ್ಸ್ ಮೈ ಆರ್ಡರ್. ಏಯ್, ಏನಾಯ್ತು ಅಂತ ಹಿಂಗೆ ಕೂಗಾಡ್ತಾ ಇದೆಯಾ? ಏನು ಆಗ್ಬಾರ್ದು ಅಂತ ಕೂಗಾಡ್ತಿದ್ದೀನಿ. ಅವ್ರಿಗೆ ಪ್ರಜ್ಞೆ ಬಂದಾಗ ಯಾರಾದ್ರೂ ಜೊತೆಗಿರ್ಬೇಕು ತಾನೆ. ಯಾರಿಗೆ ಗೊತ್ತು ಯಾವಾಗ ಏನಾಗುತ್ತೆ ಅಂತ. ದೇವ್, ನೀ ಹೊರಡು. ಏನಾದ್ರು ಇದ್ದರೆ ನಾನೇ ಅಪ್ಡೇಟ್ ಮಾಡ್ತೀನಿ. ನಾವು ಹೊರಗಿರ್ತೀನಿ. ಏನಾರ ಎಮರ್ಜೆನ್ಸಿ ಇತ್ತು ಅಂತ ಫೋನ್ ಮಾಡಿ ಇಮಿಡಿಯೇಟಾಗಿ ಬರ್ತೀನಿ. ಬೇಡ ಬೇಡ ಬೇಡ, ಅದ್ರ ಅವಶ್ಯಕತೆ ಇಲ್ಲ. ನಾನಿದ್ದೀನಲ್ಲ, ಯಾರು ಬೇಡ. ಏಯ್, ಯಾಕೆ ಹಿಂಗಾಡ್ತಾ ಇದೆಯಾ? ಏನಾಗಿದೆ ನಿನಗೆ?
ಏನಿಲ್ಲ, ಏನೂ ಆಗಿಲ್ಲ. ನೀವು ತುಂಬ ಬ್ಯುಸಿ ಇರ್ತೀರಲ್ಲ, ಅದಕ್ಕೆ ನಾನು ಇರ್ತೀನಿ. ಪವಿತ್ರಂಗೆ ಪ್ರಜ್ಞೆ ಬಂದ ತಕ್ಷಣ ಮೊದಲು ಮಾತಾಡಿಸ್ಬೇಕಾಗಿರೋ ನಾನು, ನೀನಲ್ಲ. ಸಿಸ್ಟರ್, ನನಗೆ ಇನ್ಫಾರ್ಮ್ ಮಾಡಿ. ಇಲ್ಲೇನಾದರೂ ಆದರೆ ಎಲ್ಲೋ ಇರೋರ್ಗೆ ಹೇಳೋದಲ್ಲ, ಮೊದಲು ಇಲ್ಲಿ ಹೇಳಬೇಕು, ನನಗೆ ಹೇಳಬೇಕು. ಇವ್ರಿಗೆ ಪ್ರಜ್ಞೆ ಬಂದರೆ ಫಸ್ಟ್ ನನಗೆ ಹೇಳಬೇಕು, ಓಕೆನಾ? ಪರವಾಗಿಲ್ಲ, ಹೇಳಿ, ಹೇಳ್ತಾರೆ. ಅಲ್ಲ ರೀ, ಇದಾರಂತ ಹೇಳೋಕ್ಕಾಗಲ್ವಾ ನಿಮಗೆ? ನೀವು ಹೇಳೋಕೆ ಬಿಟ್ಟರೆ ತಾನೇ. ಸರಿ ಸರಿ, ಈಗ ಅವ್ರು ಹೇಳಿದ್ರಾ, ಮೊದಲು ನನಗೆ ಹೇಳಬೇಕು, ಓಕೆನಾ? ಸರಿ ಮೇಡಮ್. ಅಣ್ಣ, ದೇವ್ರಿದ್ದಾನೆ, ಅದಕ್ಕೇನು ಆಗಲ್ಲ. ಪ್ಲೀಸ್ ಅಣ್ಣ, ಅಳ್ಬೇಡ. ದೇವ್ರೆದ್ದಿದ್ರೆ ದೇವ್ರಂತ ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇಷ್ಟ ಇಲ್ದಿರೋ ಮನಸ್ಸಲ್ಲಿ ನನ್ನ ಹೆಂಡತಿನಲ್ಲಿ ಬಿಟ್ಟು ಹೋಗ್ಬೇಕಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ಅವಳು ಹೇಗಿರ್ತಾಳೋ ಅನ್ನೋ ಭಯದಲ್ಲೇ ಬದುಕಬೇಕಾಗಿದೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಣ್ಣ? ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾನು ಏಜೆ ಹತ್ರ ಮಾತಾಡ್ತೀನಿ, ನೀನು ಇಲ್ಲೇ ನಮ್ಮ ಜೊತೆಲೇ ಬಂದಿದ್ಬಿಡು. ಆ ಏಜೆ ನನ್ನ ಮನೆ ಒಳಗಡೆ ಸೇರಿಸೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲಿರೋ ಬಿಡೋತನ ನರಸಿಂಹ ಅವತಾರ ತಾಳ್ತಾನ ಅಷ್ಟೇ. ಅಣ್ಣ, ನೀನು ಯೋಚನೆ ಮಾಡ್ತಿದ್ಯಾ? ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ನಾನೀಗ ಮನೆಗೆ ಬಂದು ಹೇಗಿರೋದು? ಸ್ವಾಭಿಮಾನಿ ನಾನು ಯಾರ ಹಂಗಲ್ಲೂ ಇರೋದಕ್ಕೆ ಇಷ್ಟಪಡಲ್ಲ. ನನ್ನ ಹೆಂಡ್ತಿನ ಕಳಿಸ್ಕೊಟ್ರೆ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೇನೆ. ಅದು ಸಾಧ್ಯ ಇಲ್ಲ ಅಣ್ಣ, ಏಜೆ ಕಳ್ಸಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ. ಏಜೆಗೆ ಪವಿತ್ರ ಅಂದರೆ ತುಂಬ ಪ್ರೀತಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಅದಕ್ಕೆ ಏನೂ ಆಗಲ್ಲ. ಜೀವಕ್ಕೇನು ಅಪಾಯ ಆಗಲ್ವಲ್ಲ ಅನ್ನೋದೇ ನಾನು ಧೈರ್ಯ ಕಳ್ಕೊಳ್ಳೋದಕ್ಕೆ ಕಾರಣ. ಅಣ್ಣ, ಇನ್ನೂ ಅನುಮಾನನಾ? ನನಗೆ ಏಜೆ ಮೇಲೆ ಯಾವ ಅನುಮಾನನೂ ಇಲ್ಲ. ಆದರೆ ಭಯ ಇರೋದು ಆ ಎಡವಟ್ಟು ಲೀಲಾ ಮೇಲೆ. ಏಜೆ ಯಾವಾಗಲೂ ಆಫೀಸಲ್ಲಿ ಇರ್ತಾರೆ. ನಾನು ನೋಡ್ಕೊಳ್ತೀನಿ ಅಂತ ಅವಳು ಏನಾದ್ರು ಎಡವಟ್ಟು ಮಾಡಿಬಿಟ್ರೆ? ನಾನಿದ್ದೀನಲ್ವಾ, ಅದಕ್ಕೆ ಏನೂ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನಾನು ಅವ್ರ ಜೊತೆನಲ್ಲೇ ಇರ್ತೀನಿ, ಸರಿನಾ? ಏನೋ ನೀನಿದೆಯಾ ಅನ್ನೋ ಧೈರ್ಯದ ಮೇಲೆ ನಿಮ್ಮ ಅದಕ್ಕೆ ನಿಲ್ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟೇ ಬ್ಯುಸಿ ಆದರೂ ಅವಳನ್ನ ಮಾತ್ರ ಮರಿಬೇಡ. ನಿಮ್ಮ ಅದಕ್ಕೆ ಹುಷಾರಾಗೋವರೆಗೂ ಈ ಪಾರ್ಟಿ, ಪಬ್ಬು, ಕ್ಲಬ್ಬು ಎಲ್ಲ ನನಗೋಸ್ಕರ ಬಿಟ್ಬಿಡು. ಸರಿ ಅಣ್ಣ. ಸರ್ಸು, ಇನ್ನೊಂದು ವಿಷಯ. ಏನು? ಏನಿಲ್ಲ, ನಿಮ್ಮ ಅದಕ್ಕೆ ಏನಾದ್ರು ಪ್ರಜ್ಞೆ ಬಂದರೆ ಅಪ್ಪಿತಪ್ಪಿನೂ ಯಾರಿಗೂ ಮಾತಾಡ್ಸೋದಕ್ಕೆ ಬಿಡ್ಬೇಡ. ತಕ್ಷಣ ನನಗೆ ಕಾಲ್ ಮಾಡು. ಯಾಕೆ ಹೀಗೆ ಹೇಳ್ತಿದ್ಯಾ? ಬೇರೇನಿಲ್ಲ, ಜಸ್ಟ್ ಪೊಲೀಸ್ ಪಾರ್ಟ್ ಅಷ್ಟೇ. ಪವಿತ್ರ ಯಾಕೆ ಅಲ್ಲಿಗೆ ಹೋದ್ಲು, ಅಲ್ಲಿ ಹೋದ್ಮೇಲೆ ಏನಾಯ್ತು ಅವಳಿಗೆ ಅಂತ ತಿಳ್ಕೊಬೇಕಾಗಿತ್ತು. ಯಾರಾದರೂ ಮಾತಾಡಿಸಿ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೀಗೆ ಹೇಳಿದೆ ಅಷ್ಟೆ. ಆಯ್ತಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದಕ್ಕೆ ಪ್ರಜ್ಞೆ ಬಂದಿದ ತಕ್ಷಣ ನಾನು ಫಸ್ಟು ನಿನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಅವ್ರನ್ನ ಯಾರ ಹತ್ರನೂ ಮಾತಾಡೋದಕ್ಕೆ ಬಿಡೋದಿಲ್ಲ. ಫಸ್ಟ್ ನೀನೇ ನಿನ್ನ ಹೆಂಡತಿ ಜೊತೆ ಮಾತಾಡುವೆ ಅಂತ, ಸರಿನಾ? ಥ್ಯಾಂಕ್ ಯು. ಸಕ್ಕರೆ ಹೇಳ್ಕೊಂಡು ಹೋಗೋ ಇರುವೆಗೆ ಬೆಲ್ದ ಚೆಳ್ಕೊಂಡು ಹೋಗು ಅಂದ ಹಾಗೆ ನನಗೆ ಟಾಸ್ಕ್ ಕೊಟ್ಟಾಗಾಯ್ತು. ಇರೋ ಪರಿಸ್ಥಿತಿಯಲ್ಲಿ ಪವಿತ್ರ ಅವ್ರನ್ನ ಕಾಪಾಡೋದೇ ದೊಡ್ಡ ಟಾಸ್ಕು. ಅದರಲ್ಲಿ ಇದೊಂದು ದೊಡ್ಡ ಟಾಸ್ಕು. ಹೇಗಪ್ಪ ನಿಭಾಯಿಸ್ಲಿ? ಪವಿತ್ರಂಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಹೊರಡಿ ಏನಾದ್ರು ಇದ್ರೆ ನಾನೇ ಅಪ್ಡೇಟ್ ಮಾಡ್ತೀನಿ.
ಪವಿತ್ರನಿಗೆ ಪ್ರಜ್ಞೆ ಬಂದ ತಕ್ಷಣ ಮೊದಲು ಮಾತಾಡಿಸ್ಬೇಕಾಗಿರೋ ನಾನು ಮೊದಲೇ ನಾನು ಎಡವಟ್ಟು ಮಾಡಿದ್ರಲ್ಲಿ ಎಕ್ಸ್ಪರ್ಟು ಅಂತ ಎಲ್ಲರೂ ಬೈತಾರೆ. ಮುಂದಿನೇನು ಎಡವಟ್ಟಾಗುತ್ತೋ ಏನೋ. ಅಯ್ಯೋ, ಲೀಲಾ 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 ಏನಿ ನೀನು? ಈ ಮನೆ ಯಜಮಾನಿ ಹೀಗೆಲ್ಲ ನೆಲದ ಮೇಲೆ ಕೂತ್ಕೋಬಾರ್ದು, ರಾಣಿ ತರ ಸಿಂಹಾಸನದ ಮೇಲೆ ಕೂತ್ಕೋಬೇಕು. ಬಾ ಬಾ ಬಾ. ನನ್ ಮುದ್ದು ಸೊಸೆನಮ್ಮ ನೀನು, ಗೆಲುವಿನ ಸರ್ದಾರಿಣಿ. ನೀ ಹೆಜ್ಜೆ ಇಟ್ಟಲ್ಲೆಲ್ಲ ದೀಪಾವಳಿನೇ. ತಗೋ ತಿನ್ನು. ಮಾಡು. ವಾವ್, ಸಖತ್ತಾಗಿದೆ ಅಜ್ಜಿ. ಯಾವ ಸ್ವೀಟ್ ಅಂಗಡಿಯಿಂದ ಆರ್ಡರ್ ಮಾಡಿದ್ದು? ಇನ್ನೂ 2 kg ಆರ್ಡರ್ ಮಾಡಿಬಿಡಿ. ನನಗಾಗಿರೋ ಟೆನ್ಷನ್ಗೆ ಅಷ್ಟು ಒಬ್ಳೆ ತಿಂದ್ಬಿಡ್ತೀನಿ. ಆಗ್ಲಾದ್ರೂ ನನ್ನ ಟೆನ್ಷನ್ ಕಮ್ಮಿ ಆಗುತ್ತೆ ಅನ್ಸುತ್ತೆ. ಖುಷಿ ಪಡೋ ವಿಷಯಕ್ಕೆ ಟೆನ್ಷನ್ ಯಾಕೆ ಮಾಡ್ಕೋಬೇಕು? ಆದಷ್ಟು ಬೇಗ ನೀ ಈ ಮನೇನ ಕಂಟ್ರೋಲಿಗೆ ತಗೋಬೇಕು. ಇದು ಹೇಗಿದೆ ಅಂದರೆ LKG ಮಗು ಹತ್ರ ಬಂದು 10ನೇ ಕ್ಲಾಸ್ ಮಕ್ಳಿಗೆ ಟ್ಯೂಷನ್ ಮಾಡುವಂದಾಗಿದೆ. ತಪ್ಪು ತಿಳ್ಕೊಂಡಿದೀಯ ನೀನು. ನಿನ್ನ ಸೊಸೆಂದ್ರೆಲ್ಲ ಡಬಲ್ ಗ್ರ್ಯಾಜುಯೇಟ್ಸು, ಅವ್ರಿಗೆ ನೀನು ಪಾಠ ಮಾಡಬೇಕು. ಅಜ್ಜಿ, ನೀವು ನಂಗೆ ಇನ್ನೂ ಎದುರಿಸ್ತಿದ್ದೀರಾ. ಮೊದಲೇ ನಾನು ಎಲ್ಲಿ ಬೋರ್ಡು. ಹುಚ್ಚೆ, ಹುಟ್ಟಾನ ಯಾರು ಎಲ್ಲ ಕಲ್ತ್ಕೊಂಡು ಬಂದ್ಬಿಡೋದಿಲ್ಲ. ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲಮ್ಮ. ಹೋಗ್ತಾ ಹೋಗ್ತಾ ನಿನ್ಗೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತೆಲ್ಲ ಅರ್ಥ ಆಗುತ್ತೆ. ನಿಧಾನವಾಗಿ ಒಂದೊಂದೇ ಅರ್ಥ ಮಾಡಿಕೊಂಡು ನೀನು ಈ ಮನೇನ ನಿನ್ನ ಕಂಟ್ರೋಲಿಗೆ ತಗೋಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಟೆನ್ಷನ್ ಮಾಡಿಕೊಂಡ್ರೆ ತಲೆ ಓಡುತ್ತಾ? ನನಗೆ ನಂಬಿಕೆ ಇದೆ, ನಿನಗೆ ಒಳ್ಳೆಯದೇ ಆಗುತ್ತೆ. ನಿನ್ನ ಕೈಲಿ ಎಲ್ಲ ಆಗುತ್ತೆ. ಏನೋ ಅಜ್ಜಿ, ಬೇರೆ ವಿಷಯದಲ್ಲಾಗಿದ್ರೆ ನಾನು ನಿಮ್ಮ ಮಾತು ಕೇಳಿ ಬೂಸ್ಟಪ್ ಆಗ್ತಾ ಇದ್ದೆ. ಆದರೆ ಇದ್ಯಾಕೋ ತುಂಬ ರಿಸ್ಕ್ ಅನಿಸ್ತಾ ಇದೆ. ತಟ್ಟಿ ದೇವ್ರೇನು ದಡ್ಡನ? ಅವ್ನಿಗೆ ಯಾರ್ಯಾರಿಗೆ ಯಾವಾಗ ಏನೇನು ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಪ್ರಕಾರ ಕೊಡ್ತಾನೆ. ಈಗ ನಮ್ಮ ದುರ್ಗಾನೇ ತಗೋ, ಅವಳ ಕೈಗೆ ಅಧಿಕಾರ ಬರಬೇಕು ಅಂತಂದರೆ ಅವಳು ತುಂಬ ವರ್ಷ ಕಷ್ಟಪಟ್ಟಿದ್ದಾಳೆ. ಅವಳು ನಿನ್ನ ಹಾಗೆ ತಪ್ಪು ಮಾಡಿ ಬಯಸ್ಕೊಂಡು ತಿದ್ದುಕೊಂಡು ಪರಿಪಕ್ವ ಆದಮೇಲೆ ಅವಳ ಕೈಗೆ ಅಧಿಕಾರ ಬಂದಿದ್ದು. ಆದರೆ ನಿನಗೆ ತುಂಬ ಬೇಗ ಸಿಕ್ಬಿಟ್ಟಿದೆ ಅಂದಮೇಲೆ ದೇವರೇ ನಿನಗೆ ದಾರಿ ಮಾಡಿಕೊಡ್ತಿದ್ದಾನೆ ಅಂತಲ್ವಾ ಅರ್ಥ? ದೇವರೇ ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾನೆ ಅಂತಂದಮೇಲೆ ನಿನಗೆ ಯಾಕೆ ನಿನ್ನ ಮೇಲೆ ಅನುಮಾನ? ಹೌದಾ? ಮತ್ತೆ ಯಾರನ್ನು ನಂಬದೇ ಇರೋ ನನ್ನ ಮಗ ನಿನ್ನನ್ನು ನಂಬಿ ಈ ಜವಾಬ್ದಾರಿ ಕೊಟ್ಟಿದ್ದಾನೆ ಅಂತಂದಮೇಲೆ ನೀ ಹೇಗೆ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು ನೋಡು. ಲೀಲಾ ಕೈಲಿ ಏನೂ ಆಗಲ್ಲ ಅನ್ನೋರ ಮುಂದೆ ನೀನು ಲೀಲಾ ಕೈಲಿ ಎಲ್ಲ ಆಗುತ್ತೆ ಅಂತ ತೋರಿಸ್ಬೇಕು. ಅವ್ರು ಯಾರು ನಿನ್ನ ಮುಂದೆ 3 ವಿಷಯ ಮಾತಾಡಬಾರ್ದು. 1, ಲೀಲಾ ನಿನ್ನ ಕೈಲಿ ಆಗಲ್ಲ ಅನ್ನೋದು. 2ನೇದು, ಲೀಲಾ ನಿನ್ನ ಕೈಲಿ ಆಗೋದೇ ಇಲ್ಲ ಅನ್ನೋದು. 3ನೇದು, ಎಲ್ಲ ಶಕ್ತಿ ಇರೋ ನಿನ್ನ ಮನಸ್ಸನ್ನು ಕೇಳ್ಕೊ. ಗೆಲ್ಲಕ್ಕೆ ಅಂತಾನೆ ಹುಟ್ಟಿದೀಯಪ್ಪ ನೀನು. ಗೆದ್ದೆ ಗೆಲ್ಲಬೇಕು. ನಿನ್ನ ನಾಡ್ಕೊಂಡು ನಗೋರೆಲ್ಲ ಮೂಗಿನ ಮೇಲೆ ಬೆರಳಿಟ್ಕೋಬೇಕು. ಆ ಥರ ನಿಭಾಯಿಸು. ಸೋಲ್ಬೇಡ, ಚಾಲೆಂಜ್ ಆಗ್ತಗೋ. ನೀವು ಹೇಳೋದು ನಿಜ ಅಜ್ಜಿ. ನಾನು ಚಾಲೆಂಜ್ ಆಗಿ ತಗೋತೀನಿ. ಒಳ್ಳೆ ಹುಡುಗಿ ಇದು ನಮ್ಮ ಲೀಲಾ ಅಂತಂದರೆ. ನೀನು ಬೇಗ ನಿನ್ನ ತವ್ರ ಮನೆಗೆ ಹೋಗ್ಬಾ. ಅವ್ರಿಗೆ ಈ ವಿಷಯ ತಿಳಿಸಿ ಅವ್ರ ಆಶೀರ್ವಾದ ತಗೊಂಡು ಬಾ. ಅವ್ರ ಹತ್ರನೂ ಮಾತಾಡಿ ಅವ್ರ ಸಜೆಷನ್ಸ್ ತಗೋ. ಈಗಲೇ ಹೊರಡು. ಸರಿ ಅಜ್ಜಿ. ಅಯ್ಯೋಯ್ಯೋ, ನಾನು ಹೋದಾಗ ಏಜೆ ಬಂದ್ಬಿಟ್ರೆ? ಅಜ್ಜಿ, ಏಜೆ ಎಷ್ಟೊತ್ತಿಗೆ ಬರ್ತಾರೆ? ಯಾಕೆ? ಅದು ಅವ್ರು ಬರೋದ್ರಲ್ಲ ಎಲ್ಲ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕಲ್ಲ. ನಾನು ಬರೋದು ಲೇಟ್ ಆಗಿಬಿಟ್ರೆ ಅಂತ. ಇವತ್ತವನು 10 ಗಂಟೆಗೆ ಮೊದಲು ಬರಲ್ಲ. ನೀನು ಆರಾಮಾಗಿ ಹೋಗ್ಬಾ. ಸರಿ ಅಜ್ಜಿ.